ಇದೆಲ್ಲ ಬಡಿ ಮುಂದೆ ನೋಡ್ಕೋತ ನಿಲ್ಲುದ್ರಿ, ನೋಡ್ಕೋತ ನಿಲ್ಲಬೇಕಾ? ನನಗೆ PSI ಸಾಹೇಬ ಅಂದರು, ಇಲ್ಲ ನಿಮ್ಗೆ ಹಂಗೇನಿರುತ್ತ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ರಿ ಅಂತ. ನಾವೊಂದಿವು ನಿಮ್ಮ ಮುಂದೆ ಬಡಿ ಮುಂದನೆ ನೀವು ಗಪ್ ಕೂತು ನಿಮ್ ಕಂಪ್ಲೇಂಟ್ ಕೊಟ್ಟಾಗ ಹಿಡಿಯೋರನ್ನ ಅಂತ ಹೇಳಿ ಕೇಳಿದಲ್ಲ. ಎಂಥ ಇದು ದೌರ್ಭಾಗ್ಯದು. ತಮ್ಮ ಮೂಲಕ ಏನಿವತ್ತು ಅಥಣಿ ಒಳಗೆ ದಬ್ಬಾಳಿಕೆ ಆಗ್ತಾ ಇದೆ, ವಿಶೇಷವಾಗಿ ಸರ್ಕಾರಿ ನೌಕರರು ನಾವು ಮೊನ್ನೆ ನೋಡಿದ್ದೀವಿ. ನಾನು ತಮ್ಮ ಮೂಲಕ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತೇನೆ, ನೀವು ಸ್ವಾಭಿಮಾನಿಗಳ ಇದ್ದರೆ ದಯವಿಟ್ಟು ಒಬ್ಬ ಅಂಜಿಕೆ ಒಳಗೆ, ಒಬ್ಬ ಅಳಿಕಿನೊಳಗೆ, ಸಿಯೋಗಿ ಕ್ಷೇತ್ರ ಒಳಗೆ ನೌಕರಿ ಮಾಡಬೇಡ್ರಿ. ಸಾಕಷ್ಟು ಕ್ಷೇತ್ರಗಳದಾವ. ಮತ್ತು ನಾವು ಒಬ್ಬ ಹೇಳ್ದಂಗೆ ಕೇಳೋರು, ಅವ್ರ ಕೈಗೊಂಬೆ ಆಗಿನ ನಾವು ನೌಕರಿ ಮಾಡೋರು ಅನ್ನೋ ಅಂಥವ್ರು ಇದ್ರು ಅಂದ್ರೆ ಅದಕ್ಕೆ ಮುಂದಿನ ದಿನಮಾನ ಒಳಗೆ ಈಗೇನು ಮಾತಾಡಿರಲ್ಲ, ಯಾವ ಥರ ನಾವು ತಕ್ಕ ಉತ್ತರವನ್ನು ಕೊಡಬೇಕಾಗ್ತದೆ ಅನ್ನೋದನ್ನು ನಾವು ಕೊಡ್ತೀವಿ. ವಿಶೇಷವಾಗಿ ನಮಗೆ ಇವತ್ತು ಮೊನ್ನೆ ಗಮನಕ್ಕೆ ಬಂದದ್ದು ಪೊಲೀಸ್ ಡಿಪಾರ್ಟ್ಮೆಂಟ್. ಬೇರೆ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ದು ಯಾವುದು ಅಲಿಗೇಷನ್ ಇಲ್ಲ. ಯಾಕಂದರೆ ನಡುವೊಮ್ಮೆ ಸಂದರ್ಭ ಬಂದಾಗ ಮತ್ತೆ ಮಾತಾಡ್ತೀವಿ. ನಾವು ಇದ್ದಾಗ ನಾನು ಕೇವಲ ರಾಜಕೀಯ ಮನುಷ್ಯ ಇದ್ದಿಲ್ಲ, ನಾವಾಗಲಿ ಇವರಾಗಲಿ ರಾಜಕೀಯ ಮನುಷ್ಯ ಅಲ್ಲ. ನಾವು ವಿ ಆರ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್ಸ್. ನಾವು ಹೆಂಗೆ ನಾವು ಇದನ್ನು ನಡೆಸ್ಬೇಕು ಅನ್ನೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀವಿ. ಅವರಲ್ಲೇ ದಿಶಾಬೋಲ್ ಮಾಡೋದ್ರೊಳಗೆ ನಮಗೆ ಗೊತ್ತಿಲ್ಲ. ನಾವು ಅಧಿಕಾರಿಗಳಿದ್ದಾಗ ನಾವಿದ್ದಾಗೂ ಮೊದಲಿದ್ದವ್ರು ಇದ್ದರು, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರದ ಡೆವಲಪ್ಮೆಂಟಿಗೆ ಮಾಡಿದವರು ಇದ್ದೀವಿ. ಮಾಧ್ಯಮದವರು ತಮಗೂ ಎಲ್ಲ ಸೂಕ್ಷ್ಮವಾಗಿ ಅನ್ನೋಕ್ಕಿಂತ ಸ್ಪಷ್ಟವಾಗಿ ಗೊತ್ತಿದೆ. ಇದೆಲ್ಲ ಬಡಿ ಮುಂದೆ ನೋಡ್ಕೋತ ನಿಲ್ಲುದ್ರಿ, ನೋಡ್ಕೋತ ನಿಲ್ಲಬೇಕಾ? ನನಗೆ PSI ಸಾಹೇಬ ಅಂದರು, ಇಲ್ಲ ನಿಮ್ಗೆ ಹಂಗೇನಿರುತ್ತ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ರಿ ಅಂತ. ನಾವೊಂದಿವು ನಿಮ್ಮ ಮುಂದೆ ಬಡಿ ಮುಂದನೆ ನೀವು ಗಪ್ ಕೂತು ನಿಮ್ ಕಂಪ್ಲೇಂಟ್ ಕೊಟ್ಟಾಗ ಹಿಡಿಯೋರನ್ನ ಅಂತ ಹೇಳಿ ಕೇಳಿದಲ್ಲ. ಎಂಥ ಇದು ದೌರ್ಭಾಗ್ಯದು. ಅಲ್ಲಿ ಮಾಧ್ಯಮದೊಳಗೆ ವಿಡಿಯೋ ಕ್ಲಿಪ್ದೊಳಗೆ ಬಂದಾವ. ನಮ್ಮ ಜಡ್ಜಂಡ್ರು ಬೋಗಸ್ ಏನು ಫೋಟೋ ಹಾಕ್ತಾ ಇದ್ರು. ಅವ್ರನ್ನ ಹಿಡಿಯಕ್ಕೆ ಹೋದಾಗ ಬಡಿ ಮುಂದೆ ಅವರು ಯಾರೋ ಒಬ್ಬ CPS ಸಾಹೇಬ ಮೇಲನ ಕೈ ಮಾಡಿದ್ರು. ಅದು ಬಂದಿದೆ. ಅದಕ್ಕೆ PSI ಅಂತಾರ, ಇದೆಲ್ಲ ಸ್ವಲ್ಪ ದನಿಯೊಳಗೆ ನಡೆಯೋದಳ್ರಿ ಅಂತ ಹೇಳಿ. ಇದು ನಡಿಬೇಕು, ನಡೆಸಬೇಕು, ಏನು ಗಪ್ ಆಗ್ಬೇಕು? ಅದೇ ಎಲ್ಲರೂ ಬೇರೆದವ್ರಾಗಿತ್ತಂದ್ರೆ ಬಿಡ್ತಿದ್ವಿ ನಾವು.